ಹಾಯ್, ನಾನು ನಿಮ್ಗೊಂದು ಮಿಸ್ಟೀರಿಯಸ್ ಸ್ಟೋರಿ ಹೇಳೋದಕ್ಕೆ ಹೋಗ್ತೀನಿ. ಇದು ನಡೆದಿರೋದು ಬೇರೆ ಯಾವುದು ದೇಶದಲ್ಲಲ್ಲ, ನಮ್ಮ ಭಾರತದಲ್ಲೇ ನಡೆದಿರೋಂಥದ್ದು. ಆದ್ರೂ ಈ ಒಂದು ಊರಾಗಿರ್ಬೋದು, ಆ ಒಂದು ವ್ಯಕ್ತಿಗಳ ಹೆಸರಾಗಿರ್ಬೋದು, ಯಾವುದನ್ನು ಒರಿಜಿನಲ್ ಆಗಿ ತಗೊಳ್ಳೋದು ಬೇಡ. ಸುಮ್ಮನೆ ಆ ಒಂದು ಹುಡುಗಿ ಹೆಸರು ನಯನ ಅಂತ ಇಟ್ಕೊಳ್ಳೋಣ. ಆ ಹುಡುಗಿಗೆ ಒಂದು 20 ವಯಸ್ಸಾಗಿರುತ್ತೆ. ಮಂಗಳೂರಲ್ಲಿ ಕಾಸ್ಮೋ ಡಿಸೈನ್ ಕಾಲೇಜಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಕೊಂಡಿರ್ತಾಳೆ. ಅವಳು ಮೂಲತಃ ಒಂದು ಬಾಗಲಕೋಟೆಯವಳಾಗಿದ್ದು ಅವಳು ಓದೋದಕ್ಕಂತ ಮಂಗಳೂರಲ್ಲಿ ಬಂದು ಒಂದು ಪೇಯಿಂಗ್ ಗೆಸ್ಟ್ ಆಗಿರ್ತಾಳೆ. ಅವಳಿಗೆ ಸುಂದರವಾದ ಒಂದು ಫ್ಯಾಮಿಲಿ ಇರುತ್ತೆ. ಅವರಪ್ಪ ಕೃಷಿ ಕೆಲಸ ಮಾಡ್ಕೊಂಡಿರ್ತಾರೆ, ಅಮ್ಮ ಒಂದು ಸ್ಕೂಲಲ್ಲಿ ಟೀಚರ್ ಆಗಿರ್ತಾರೆ, ಒಂದು ಅಣ್ಣನೂ ಇರ್ತಾರೆ. ಅವರು ಬೆಂಗಳೂರು ಅಂತ ಇಟ್ಕೊಳ್ಳೋಣ, ಅಲ್ಲಿ ಬೆಂಗಳೂರಲ್ಲಿ ಒಂದು IT ಕೆಲಸ ಮಾಡ್ಕೊಂಡಿರ್ತಾರೆ. ಒಂದು ಹೋರಾಟಗಾರ್ತಿ ಆಗಿರ್ತಾಳೆ. ಅವಳಿಗೆ ದುಡಿಯುವಂತ ಸ್ವಭಾವ ತುಂಬಾ ಇರುತ್ತೆ. ಅವಳು ಏನ್ ಮಾಡ್ತಿರ್ತಾಳೆ ಅಂದ್ರೆ ಡೈಲಿ ಕಾಲೇಜ್ಗೆ ಹೋಗಿ ಮತ್ತೆ ಸಂಜೆ ಮನೆಗೆ ಬಂದಾಗ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಒಂದು ಕೆಫೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ. ಅವಳಿಗೆ ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅವಳು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಆಗಿರ್ತಾಳೆ. ಜನವರಿ 14ನೇ ತಾರೀಕು ಅವಳ ಬರ್ಡೇ ಇರುತ್ತೆ. ಬೆಳಿಗ್ಗೆ ಅಪ್ಪ ಅಮ್ಮ ಎಲ್ಲ ಬಂದು ಅವಳಿಗೊಂದೊಳ್ಳೆ ಗಿಫ್ಟ್ ಕೊಟ್ಟು ಅವಳಿಗೆ ಸ್ವೀಟ್ ಎಲ್ಲ ತಿನ್ನಿಸಿ ಅವ್ರ ಮನೆಯಿಂದ ಹೊರಡ್ತಾರೆ. ಅವಳು ಅಷ್ಟೇ ಕಾಲೇಜ್ಗೆ ಹೋಗಿ ಅಲ್ಲಿಂದ ಕಾಲೇಜ್ ಫ್ರೆಂಡ್ಸ್ನ ಕರ್ಕೊಂಡು ಮತ್ತೆ ಕೆಫೆಲ್ ಕೆಲಸ ಮಾಡೋ ಒಂದಷ್ಟು ಜನನ ಕರ್ಕೊಂಡು ಅವಳೊಂದು ಪಾರ್ಟಿ ಮಾಡ್ಬೇಕಂತ ಹೊರಡ್ತಾಳೆ. ಮಂಗಳೂರಲ್ಲೇ ಕಾರ್ತಿಕ್ ಅಂತ ಒಂದು ಫ್ರೆಂಡ್ ಇರ್ತಾನೆ. ಆ ಫ್ರೆಂಡ್ ಮನೇಲೇನೆ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಬೇಕಂತ ಅವ್ರ ಮನೆಯಲ್ಲಿ ಸುಮಾರು ಒಂದು 13 ಜನ ಸೇರಿ ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ. ಪಾರ್ಟಿಯಲ್ಲಿ ಕೇಕ್ ಕಟ್ ಮಾಡೋದಾಗಿರ್ಬೋದು, ಡ್ಯಾನ್ಸು, ಡ್ರಿಂಕ್ಸು ಎಲ್ಲಾನು ಮಾಡ್ತಾ ಹೋಗ್ತಾರೆ. ಆದ್ರೆ ರಾತ್ರಿ 1 ಗಂಟೆ ನಂತರ ಅಲ್ಲಿನ ಪರಿಸ್ಥಿತಿ ತುಂಬಾ ಬದಲಾಗುತ್ತೆ. ಆಕ್ಚುಲಿ ಕತೆ ಇವಾಗ ಸ್ಟಾರ್ಟ್ ಆಗುತ್ತೆ. ಬೆಳಗಾಗುತ್ತೆ. ಕಾರ್ತಿಕ್ ಅನ್ನೋನ್ ಏನಿರ್ತಾನೋ ಅವನು ನೈನಾ ಅವ್ರ ತಂದೆಗೆ ಕಾಲ್ ಮಾಡಿ, ಸರ್ ನೀವು ಬೇಗ ಬನ್ನಿ ಹಾಸ್ಪಿಟ್ಲ್ ಹತ್ರ, ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವ್ರ ತಂದೆ ತುಂಬಾ ಗಾಬರಿಯಿಂದ ಮನೆಯಿಂದ ಹೊರಡ್ತಾರೆ. ಅವ್ರ ತಂದೆ ಹಾಸ್ಪಿಟ್ಲಿಗೆ ಬಂದು ನಯನನ ನೋಡೋಷ್ಟೊಳಗಡೆ ನಯನ ಮೃತಪಟ್ಟಿರ್ತಾಳೆ. ಬಾಡಿನ ಪೋಸ್ಟ್ ಮಾರ್ಟಮ್ಗೂ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ಇಂದ ರಿಪೋರ್ಟು ಬರುತ್ತೆ. ನಯನ ಬಾಡಿನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಬಂದಿರುತ್ತೆ. ಆದ್ರೆ ನಯನ ಸಾಮಾನ್ಯವಾಗಿ ಮನೇಲಿ ಏನು ಹೇಳ್ಕೊಂಡಿರ್ತಾಳೆ ಅಂತಂದ್ರೆ ನಾನು ಡ್ರಿಂಕ್ಸ್ ಮಾಡೋದೇ ಇಲ್ಲ ಅಂತ ಹೇಳ್ಕೊಂಡಿರ್ತಾಳೆ. ಇನ್ನೊಂದು ಪಾಯಿಂಟ್ ಏನಂತಂದ್ರೆ ನಯನ ದೇಹದಲ್ಲಿ ಇನ್ನೊಂದು ವ್ಯಕ್ತಿಯ DNA ಮತ್ತು ಸೇಮನ್ ಪತ್ತೆ ಆಗಿರುತ್ತೆ. ಅದು ಅವ್ರ ಒಪ್ಪಿಗೆಯಿಂದನೇ ಆಗಿದೆಯಾ ಅಥವಾ ಅದೊಂದು ದೌರ್ಜನ್ಯನ ಅನ್ನೋದಕ್ಕೆ ಸ್ಪಷ್ಟತೆ ಸಿಕ್ಕಿರೋದಿಲ್ಲ. ಇನ್ನೊಂದು ಆಶ್ಚರ್ಯ ಪಡೋ ವಿಚಾರ ಏನಂತಂದ್ರೆ ನಯನಾಗೆ ಏನ ಹೃದಯ ಇರುತ್ತಲ್ವಾ, ಆ ಹೃದಯ ಅವಳದೇ ಆಗಿರ್ಲಿಲ್ಲ. ಡಾಕ್ಟರ್ಗಳ ಪ್ರಕಾರ ನಯನ ಯಾವತ್ತೂ ಹೃದಯ ಚಿಕಿತ್ಸೆ ಮಾಡಿಸೇ ಇರಲ್ಲ. ಆದ್ರೆ ಅವಳ ದೇಹದಲ್ಲಿ ಒಂದು ಹುಡುಗನ ಹೃದಯ ಇರುತ್ತೆ. ಹೌ ಇಸ್ ದಿಸ್ ಪಾಸಿಬಲ್? ನಯನ ದೇಹದಲ್ಲಿ ಸಿಕ್ಕಂತ DNA ಮತ್ತು ಈ 12 ಜನದ ದೇಹದಲ್ಲಿರುವಂತ DNA ತೆಗೆದು ಮ್ಯಾಚ್ ಮಾಡ್ತಾರೆ. ಅಲ್ಲಿ ಆಶ್ಚರ್ಯ ಪಡೋ ವಿಚಾರ ಏನಂತಂದ್ರೆ ಅಷ್ಟು ಜನದ ಯಾವುದು ಮ್ಯಾಚ್ ಆಗಿರೋದಿಲ್ಲ. ಪೊಲೀಸವ್ರಿಗಂತೂ ಈ ವಿಚಾರ ತುಂಬಾನೇ ತಲೆ ಕೆಡಿಸುತ್ತೆ. ಕಾರ್ತಿಕ್ನ ಕರೆದು ಅವತ್ ರಾತ್ರಿ ಏನ್ ನಡೀತು ಅಂತ ವಿಚಾರಿಸಿದಾಗ ಕಾರ್ತಿಕ್ ಹೇಳಿರುವಂತ ಹೇಳಿಕೆ ಏನಂದ್ರೆ, ರಾತ್ರಿ ಎಲ್ಲಾರು ಡ್ರಿಂಕ್ಸ್ ಮಾಡ್ತಿದ್ರು, ನಯನಾನು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ಲು. ಆದ್ಮೇಲೆ ನಯನ ಮೂರ್ಛೆ ಹೋಗ್ತಾಳೆ. ಅವಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಅವಳ ರೂಮ್ ಅಲ್ಲಿ ಮಲಗಿಸಿದ್ವಿ. ಬೆಳಿಗ್ಗೆ ಎದ್ದು ನೋಡೋಷ್ಟೊಳಗಡೆ ಅವಳಿಗೆ ಪ್ರಾಣನೇ ಇರ್ಲಿಲ್ಲ ಅಂತ ಹೇಳ್ತಾನೆ. ಪೊಲೀಸವ್ರಿಗೆ ಆ ಒಂದು DNA ಯಾರ್ದು ಅಂತ ಕಂಡು ಹಿಡಿಯೋದಕ್ಕೆ ಆಗದೇ ಇಲ್ಲ. ಲಾಸ್ಟ್ ಈ ಕೇಸು CID ಕೈಗೆ ಸೇರುತ್ತೆ. 2019ರಲ್ಲಿ ಈ ಕೇಸು CIDಗೆ ಹೋದ್ಮೇಲೆ ಅವರು ಈ ವಿಚಾರದ ಬಗ್ಗೆ ತುಂಬಾನೇ ಗಮನ ಕೊಡ್ತಾರೆ. ಆವತ್ತು ಏನ್ ಪೋಸ್ಟ್ ಮಾರ್ಟಮ್ಗೆ ಹೋಗಿರುತ್ತಲ್ವ ನಯನ ದೇಹ, ಆವತ್ತಿನ ರಾತ್ರಿ 6 ಮೃತಪಟ್ಟಿರುವಂತ ದೇಹಗಳು ಅದೇ ಒಂದು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಅಂತ ಬಂದಿರುತ್ತೆ. ಆದ್ರೆ ಅಲ್ಲಿ ಯಾವುದೇ ವಿಡಿಯೋ ಪ್ರೂಫು ಇರೋದಿಲ್ಲ. 6 ಜನದ ದೇಹದ ಅಂಗಾಂಗಗಳ ಪರೀಕ್ಷೆಯಲ್ಲೂ ಅಷ್ಟೇ ತುಂಬಾನೇ ಗೊಂದಲ ಇರುತ್ತೆ. ಅಂಗಾಂಗಗಳನ್ನು ಬೇರೆಯವರ ಫೈಲ್ಗಳಿಗೆ ಮಿಕ್ಸ್ ಮಾಡಿರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ 6 ಜನ ಪೋಸ್ಟ್ ಮಾರ್ಟಮ್ ಆಗಿರುವಂತ ಒಂದು ರಿಪೋರ್ಟ್ಸ್ ಏನಿರುತ್ತಲ್ಲ ಅದೆಲ್ಲ ಫುಲ್ ಮಿಕ್ಸ್ ಆಗಿರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ನಯನ ಹುಡುಗನ ಹೃದಯ ಹೊಂದಿದ್ದಾಳೆ ಅನ್ನೋದಾದ್ರೆ ಅದು ವರದಿ ಗೊಂದಲದಿಂದ ಬಂದಿರುವಂತ ತಪ್ಪು ಆಗಿರ್ಬೋದು. ಆದ್ರೆ ಇದು ಯಾವ್ದು 100% ಪ್ರೂಫ್ ಸಿಗೋದೇ ಇಲ್ಲ. ಮತ್ತೆ 2020ರಲ್ಲಿ DNA ಬಗ್ಗೆ ಹೊಸ ಪರಿಶೀಲನೆ ಸ್ಟಾರ್ಟ್ ಮಾಡ್ತಾರೆ. ಆವತ್ ರಾತ್ರಿ ಪಾರ್ಟಿಯಲ್ಲಿದ್ದಂತ ಅಷ್ಟು ಜನದ ಚಾಟ್ ಹಿಸ್ಟ್ರಿನೂ ಚೆಕ್ ಮಾಡ್ತಾರೆ, ಹಾಗೆ ಅವ್ರ ಬ್ಯಾಕ್ ಗ್ರೌಂಡು ಚೆಕ್ ಮಾಡ್ತಾರೆ. ಆದ್ರೆ ಯಾವುದೇ ಸುಳಿವು ಸಿಗಲ್ಲ.
2021ರಲ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ನೈನಾ ಕುಟುಂಬದ ಒತ್ತಾಯದಿಂದ ಮತ್ತೆ ಕೋರ್ಟ್ ಅವ್ರಿಗೆ ಪರ್ಮಿಷನ್ ಕೊಡುತ್ತೆ. ಅವಳ ದೇಹದ ಮೂಳೆ ಮತ್ತು ಕೂದಲಿಂದ ಆ ಒಂದು DNA ನ ಸಂಗ್ರಹಿಸಿ ಮತ್ತೆ ತಪಾಸಣೆ ಮಾಡ್ತಾರೆ. ಆದ್ರೂ ಅವ್ರಿಗೆ ಯಾವುದೇ ರೀತಿ ಹೊಸ ಸುಳಿವು ಸಿಕ್ಕೋದೇ ಇಲ್ಲ. ಆದ್ರೆ ನೈನಾ ತಾಯಿ ಹೇಳಿಕೆ ಏನಾಗಿತ್ತು ಅಂತಂದ್ರೆ, ನೈನಾ ಯಾವತ್ತೂ ಸ್ಮೋಕು ಡ್ರಿಂಕ್ಸು ಮಾಡಿರಲ್ಲ, ಹಾಗೆ ಅವಳು ಯಾರನ್ನು ಇಷ್ಟ ಪಡ್ತಿರ್ಲಿಲ್ಲ. ಪಾರ್ಟಿಯಲ್ಲಿ ಯಾರೋ ನೈನಾಗೆ ತುಂಬಾ ಡ್ರಿಂಕ್ಸ್ ಮಾಡಿ ಏನೋ ತುಂಬಾ ದೊಡ್ಡ ತಪ್ಪು ಮಾಡಿ ಆ ಒಂದು ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ಅವರು ಅವಳನ್ನ ಮರ್ಡರ್ ಮಾಡಿರಬಹುದು ಅಂತ ಹೇಳ್ತಿರ್ತಾರೆ. ಆದ್ರೆ ಇದಕ್ಕೆ ಯಾವುದೇ ಸಾಕ್ಷಿಗಳು ಸಿಕ್ಕಿರೋದಿಲ್ಲ. ಆದ್ರೆ ಈ ಕೇಸು 16 ವರ್ಷಗಳ ಕಾಲ ಇನ್ವೆಸ್ಟಿಗೇಷನ್ ಆಗುತ್ತೆ. 3 ಇನ್ವೆಸ್ಟಿಗೇಷನ್ ಟೀಮ್ ಇಂದ ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಆದ್ರೂನು ಯಾವುದೇ ಸುಳಿವು ಸಿಗಲ್ಲ. ಅನೇಕ ಬಾರಿ DNA ಪರೀಕ್ಷೆ ಆದ್ರೂನು ಈ ಒಂದು ದೌರ್ಜನ್ಯ ಮಾಡಿದವ್ರು ಯಾರು, ನಯನನೇ ಅವತ್ ರಾತ್ರಿ ಕುಡ್ದಿದ್ಲ ಅಥವಾ ಅವಳಿಗೆ ಯಾರಾದ್ರೂ ಬಲವಂತವಾಗಿ ಕುಡ್ಸಿದ್ರ, ಅವಳ ಸಾವು ಕೊಲೆನಾ ಅಥವಾ ಒಂದು ಅಪಘಾತನ ಅಥವಾ ಒಂದು ನ್ಯಾಚುರಲ್ ಡೆತ್ತಾ, ಅವಳ ಹೃದಯದ ಬಗ್ಗೆ ಇದ್ದಂತ ಆ ಒಂದು ಗೊಂದಲಗಳು ನಿಜನಾ, ಯಾವುದನ್ನು ಕ್ಲಾರಿಟಿನೇ ಸಿಗಲ್ಲ. ಹೇಗೂ ಈ ಒಂದು ಕೇಸು ಮಿಸ್ಟರಿಯಾಗಿ ಉಳ್ಕೊಳ್ಳುತ್ತೆ ವಿತೌಟ್ ಎನಿ ಆನ್ಸರ್. ಕೊನೆಗೆ ಈ ಸ್ಟೋರಿಯಿಂದ ನಮಗ್ ತಿಳಿಯೋದು ಏನಂತಂದ್ರೆ, ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿ ಅವ್ರು ಯಾವ ವಾತಾವರಣದಲ್ಲಿ ಬೆಳೀತಿದ್ದಾರೆ ಅನ್ನೋದನ್ನ ಗಮನಿಸ್ತಿರ್ಬೇಕು. ಫ್ರೆಂಡ್ಶಿಪ್ ಸರ್ಕಲ್ಸು, ಪಾರ್ಟೀಸು, ಇದ್ರ ಬಗ್ಗೆ ಎಲ್ಲಾನು ತಂದೆ ತಾಯಿಗೆ ತುಂಬಾನೇ ಜಾಗ್ರತೆ ಇರಬೇಕು. ಮಕ್ಕಳು ಅಷ್ಟೇ ಒಂದು ತಂದೆ ತಾಯಿ ಹತ್ರ ಓಪನ್ ಅಪ್ ಆಗಿ ಮಾತಾಡುವಂತ ಒಂದು ಸಂಬಂಧನ ಬೆಳೆಸ್ಕೋಬೇಕು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಆಕ್ಚುಲಿ ಈ ವಿಡಿಯೋ ನಂದು ಫಸ್ಟ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.